ಶಿಬಿ ಚಕ್ರವರ್ತಿಯ ತ್ಯಾಗ ಮನೋಭಾವ. ಶಿಬಿ ಚಕ್ರವರ್ತಿಯು ಧರ್ಮಾಚರಣೆಯಿಂದ ಬಹಳ ಉತ್ತಮ ರೀತಿಯಲ್ಲಿ ತನ್ನ ರಾಜ್ಯವನ್ನು ಆಳುತ್ತಿದ್ದನು. ಅವನು ತ್ಯಾಗಕ್ಕೆ ಪ್ರಸಿದ್ಧನಾಗಿದ್ದನು. ಇವನ ಪ್ರಸಿದ್ಧಿಯು ದೇವತೆಗಳನ್ನು ತಲುಪಿತು. ಇವನ ತ್ಯಾಗವನ್ನು ಪರೀಕ್ಷಿಸಬೇಕೆಂದು ಯಮಧರ್ಮ ಮತ್ತು ಅಗ್ನಿದೇವನು ಒಂದು ತಂತ್ರವನ್ನು ಹೂಡಿದರು. ಒಂದು ದಿನ ಶಿಬಿ ಚಕ್ರವರ್ತಿಯು ರಾಜಸಭೆಯಲ್ಲಿದ್ದಾಗ ಭಯಭೀತವಾಗಿದ್ದ ಒಂದು ಪಾರಿವಾಳವು ಶಿಬಿ ಚಕ್ರವರ್ತಿಯ ಸಿಂಹಾಸನದ ಬಳಿ ಸಾರಿ, ಮಹಾಪ್ರಭು, ಒಂದು ದೊಡ್ಡ ಗಿಡಗವು ನನ್ನನ್ನು ಹಿಡಿದು ತಿನ್ನಲೆಂದು ಅಟ್ಟಿಸಿಕೊಂಡು ಬರುತ್ತಿದೆ. ನಾನು ಪ್ರಾಣಭಯದಿಂದ ತತ್ತರಿಸಿ ಹೋಗಿದ್ದೇನೆ. ಆದುದರಿಂದ ದಯಾಳುಗಳಾದ ತಾವು ನನಗೆ ಆಶ್ರಯ ಕೊಟ್ಟು ನನ್ನನ್ನು ರಕ್ಷಿಸಿರಿ ಎಂದು ಮೊರೆಯಿಟ್ಟಿತು. ಶಿಬಿ ಚಕ್ರವರ್ತಿಯು ಕನಿಕರದಿಂದ ಆ ಪಕ್ಷಿಯನ್ನು ಎತ್ತಿಕೊಂಡು ತನ್ನ ತೊಡೆಯ ಮೇಲೆ ಇರಿಸಿಕೊಂಡು ಅದರ ತಲೆಯನ್ನು ಸವರತೊಡಗಿದನು. ಪಾರಿವಾಳವು ಶಿಬಿ ಚಕ್ರವರ್ತಿಯ ಔದಾರ್ಯವನ್ನು ಮೆಚ್ಚಿ ಆತನ ತೊಡೆಯ ಮೇಲೆ ನಿರ್ಭಯದಿಂದ ಕುಳಿತುಕೊಂಡಿತು. ಅಷ್ಟರಲ್ಲಿ ಒಂದು ಗಿಡುಗವು ತನ್ನ ಬೇಟೆಯನ್ನು ಹುಡುಕುತ್ತಾ ಅಲ್ಲಿಗೆ ಬಂದಿತ್ತು. ಪಾರಿವಾಳವು ಚಕ್ರವರ್ತಿಯ ತೊಡೆಯ ಮೇಲೆ ಕುಳಿತಿರುವುದನ್ನು ಕಂಡಿತು. ಅದು ಚಕ್ರವರ್ತಿಯ ಬಳಿ ಸಾರಿ, ಮಹಾಪ್ರಭು, ನಾನು ನನ್ನ ಆಹಾರಕ್ಕಾಗಿ ಈ ಪಾರಿವಾಳವನ್ನು ಅಟ್ಟಿಸಿಕೊಂಡು ಇಲ್ಲಿಯವರೆಗೂ ಬಂದಿದ್ದೇನೆ. ನಾನು ಹಸಿವಿನಿಂದ ಬಳಲಿದ್ದೇನೆ. ನಿಮ್ಮ ತೊಡೆಯ ಮೇಲೆ ಕುಳಿತಿರುವ ಪಕ್ಷಿಯು ನನ್ನ ಆಹಾರವಾಗಿದೆ. ಅದನ್ನು ದಯವಿಟ್ಟು ನನಗೆ ಕೊಟ್ಟು ನನ್ನನ್ನು ಹಸಿವಿನ ಸಂಕಟದಿಂದ ಮುಕ್ತಗೊಳಿಸಿರಿ ಎಂದು ಪ್ರಾರ್ಥಿಸಿತು. ಆಗ ಶಿಬಿ ಚಕ್ರವರ್ತಿಯು, ಎಲೈ ಗಿಡುಗನೆ, ನಾನು ಪಕ್ಷಿಗೆ ಅಭಯವನ್ನಿಟ್ಟಿದ್ದೇನೆ. ಆದುದರಿಂದ ಏನೇ ಆದರೂ ಸರಿ, ಅದನ್ನು ನಿನಗೆ ಬಿಟ್ಟುಕೊಡಲಾರೆ ಎಂದನು. ಆಗ ಗಿಡುಗವು, ಚಕ್ರವರ್ತಿಯೇ, ನೀನು ಧರ್ಮಾಚರಣೆಗೆ ಮತ್ತು ತ್ಯಾಗಕ್ಕೆ ಪ್ರಸಿದ್ಧನಾಗಿರುವೆ. ನಿನ್ನ ಬಳಿಗೆ ಹಸಿದು ಬಂದವರಿಗೆ ನ್ಯಾಯವಾಗಿ ಸಿಗಬೇಕಾದ ಆಹಾರವು ಸಿಗದಂತೆ ಮಾಡುವುದು ನ್ಯಾಯವೇ ಎಂದು ಪ್ರಶ್ನಿಸಿತು. ಆಗ ಶಿಬಿ ಚಕ್ರವರ್ತಿಯು ಒಂದೆರಡು ನಿಮಿಷ ಆಲೋಚಿಸಿದನು. ಪಾರಿವಾಳಕ್ಕೆ ಅಭಯವನ್ನಿತ್ತು ಆಶ್ರಯ ನೀಡಿದ ಬಳಿಕ ಅದನ್ನು ಶತ್ರುವಿನ ಕೈಗೊಪ್ಪಿಸುವುದು ನೀತಿಬಾಹಿರವಾಗಿದೆ. ಆದರೆ ಹಸಿದು ಬಂದಿರುವ ಪಕ್ಷಿಯ ಆಹಾರವನ್ನು ತಪ್ಪಿಸಿದಂತೆಯೂ ಆಗಿದೆ. ಈಗೇನು ಮಾಡಲಿ ಎನ್ನುವ ಉಭಯ ಸಂಕಟದಲ್ಲಿ ಸಿಲುಕಿದನು. ತಕ್ಷಣ ಗಿಡುಗನನ್ನು ಕುರಿತು, ಎಲೈ ಗಿಡುಗನೆ, ನೀನು ಹಸಿದಿರುವೆಯಲ್ಲವೇ? ನಿನ್ನ ಹಸಿವನ್ನು ನೀಗಿಸಿದರಾಯಿತಲ್ಲವೇ? ಅದಕ್ಕಾಗಿ ಬೇಕಷ್ಟು ಮಾಂಸವನ್ನು ಕೊಡಿಸುವೆ ಎಂದನು. ಗಿಡುಗವು ತನಗೆ ಪಾರಿವಾಳವನ್ನೇ ಬಿಟ್ಟುಕೊಡಬೇಕೆಂದು ಪಟ್ಟು ಹಿಡಿಯಿತು. ಕೊನೆಗೆ ಶಿಬಿಯು, ಎಲೈ ಗಿಡುಗನೆ, ಅಭಯ ನೀಡಿದ ಪಕ್ಷಿಯನ್ನು ನಿನಗೆ ಖಂಡಿತವಾಗಿ ಬಿಟ್ಟುಕೊಡಲಾರೆ. ಅದು ಧರ್ಮ ಮತ್ತು ನ್ಯಾಯಬಾಹಿರವಾಗಿದೆ. ನಿನ್ನ ಹಸಿವನ್ನು ಇಂಗಿಸಲು ಪಾರಿವಾಳದ ತೂಕದಷ್ಟೇ ಮಾಂಸವನ್ನು ನನ್ನ ದೇಹದಿಂದ ಕಡಿದು ನಿನಗೆ ಒಪ್ಪಿಸುವೆ ಎಂದನು. ಇದಕ್ಕೆ ಗಿಡುಗವು ಒಪ್ಪಿಕೊಂಡಿತ್ತು. ರಾಜಸಭೆಯು ಈ ಅನಿರೀಕ್ಷಿತ ಘಟನೆಯನ್ನು ಕಾತರದಿಂದ ವೀಕ್ಷಿಸುತ್ತಿತ್ತು. ಚಕ್ರವರ್ತಿಯು ಒಂದು ಖಡ್ಗವನ್ನು ಮತ್ತು ಒಂದು ತಕ್ಕಡಿಯನ್ನು ತರಲು ಸೇವಕರಿಗೆ ಆಜ್ಞಾಪಿಸಿ ಅವುಗಳನ್ನು ತರಿಸಿಕೊಂಡನು. ತಕ್ಕಡಿಯ ಒಂದು ತಟ್ಟೆಯಲ್ಲಿ ಪಾರಿವಾಳವನ್ನು ಇಟ್ಟು ಅಷ್ಟೇ ತೂಕದ ಮಾಂಸವನ್ನು ಇನ್ನೊಂದು ತಟ್ಟೆಯಲ್ಲಿ ಹಾಕುವುದಕ್ಕಾಗಿ ತನ್ನ ಎಡಗೈ ತೋಳನ್ನು ತುಂಡರಿಸಲು ಖಡ್ಗವನ್ನು ಎತ್ತಿದನು. ಇಡೀ ರಾಜಸಭೆಯಲ್ಲಿ ಕೋಲಾಹಲವೆದ್ದಿತು. ಆದರೆ ಇನ್ನೇನು ಚಕ್ರವರ್ತಿಯು ತನ್ನ ತೋಳನ್ನು ತುಂಡರಿಸಬೇಕೆನ್ನುವಷ್ಟರಲ್ಲಿ ಒಂದು ಆಶ್ಚರ್ಯಕರ ಘಟನೆ ನಡೆಯಿತು. ಗಿಡುಗನು ಯಮಧರ್ಮನಾಗಿಯೂ ಪಾರಿವಾಳವು ಅಗ್ನಿದೇವನಾಗಿಯೂ ಪ್ರತ್ಯಕ್ಷರಾದರು. ಚಕ್ರವರ್ತಿಯು ಅಂಜಲಿಬದ್ಧನಾಗಿ ತಲೆಬಾಗಿ ದೇವತೆಗಳಿಗೆ ವಂದಿಸಿದನು. ಇಬ್ಬರೂ ದೇವತೆಗಳು ಚಕ್ರವರ್ತಿಯ ತ್ಯಾಗ ಮನೋಭಾವ, ಧರ್ಮ ಪರಿಪಾಲನೆಯ ಪ್ರವೃತ್ತಿಯನ್ನು ಮೆಚ್ಚಿ ಅವನು ದೀರ್ಘಕಾಲ ಸುಖವಾಗಿ ಬಾಳಲಿ ಎಂದು ಹರಸಿ ಅಂತರ್ಧಾನರಾದರು. ಕೆಲವು ನುಡಿಮುತ್ತುಗಳು. ಕ್ರೋಧ ಬುದ್ಧಿಯನ್ನು ತಿನ್ನುತ್ತದೆ. ಅಹಂಕಾರ ಜ್ಞಾನವನ್ನು ತಿನ್ನುತ್ತದೆ. ಪ್ರಾಯಶ್ಚಿತ್ತ ಪಾಪವನ್ನು ತಿನ್ನುತ್ತದೆ. ಮೋಹ ಮರ್ಯಾದೆಯನ್ನು ತಿನ್ನುತ್ತದೆ. ಲಂಚ ಗೌರವವನ್ನು ತಿನ್ನುತ್ತದೆ. ಚಿಂತೆ ಆಯುಷ್ಯನ್ನು ತಿನ್ನುತ್ತದೆ. ಗುಣವಿಲ್ಲದಿದ್ದರೆ ರೂಪ ವ್ಯರ್ಥ. ನಮ್ರತೆ ಇಲ್ಲದಿದ್ದರೆ ವಿದ್ಯೆ ವ್ಯರ್ಥ. ಉಪಯೋಗಿಸದಿದ್ದರೆ ಧನ ವ್ಯರ್ಥ. ಹಸಿವಿಲ್ಲದಿದ್ದರೆ ಭೋಜನ ವ್ಯರ್ಥ. ಪ್ರಜ್ಞೆ ಇಲ್ಲದಿದ್ದರೆ ಪ್ರತಿಭೆ ವ್ಯರ್ಥ. ಗುರಿ ಇಲ್ಲದಿದ್ದರೆ ಸಾಧನೆ ವ್ಯರ್ಥ. ಪರಮಾತ್ಮನ ಅರಿಯದಿದ್ದರೆ ಜೀವನವೇ ವ್ಯರ್ಥ. ಇದ್ದವರು ಇಲ್ಲದವರು ಎಂದು ಗುದ್ದಾಡಬೇಡಿ. ಎದ್ದು ಹೋಗುವವರೇ ಎಲ್ಲರೂ ಒಂದು ದಿನ. ಇದ್ದವರೇನು ಚಿನ್ನ ತಿನ್ನಲ್ಲ, ಇಲ್ಲದವರೇನು ಮಣ್ಣು ತಿನ್ನಲ್ಲ. ಎಲ್ಲರನ್ನೂ ಸಮಾನರಾಗಿ ಕಾಣಿರಿ. ಇದು ವಿಶಾಲವಾದ ಲೋಕ. ಇಬ್ಬರೂ ತಿನ್ನುವುದು ಅನ್ನವನ್ನೇ. ಕೊನೆಗೆ ಇಬ್ಬರೂ ಸೇರುವುದು ಮಣ್ಣನ್ನೇ. ಮುಟ್ಟಿದ್ದೆಲ್ಲ ಚಿನ್ನ ಆಗಬೇಕು ಅಂದರೆ ಬರೀ ಚಿನ್ನವನ್ನೇ ಮುಟ್ಟಬೇಕು. ಹಾಗೇನೆ ಬಯಸಿದ್ದೆಲ್ಲ ಸಿಗಬೇಕು ಅಂದರೆ ಸಿಗೋದನ್ನೇ ಬಯಸಬೇಕು. ಕಣ್ಣೀರು ಸುರಿಸೋದು ಸುಲಭ, ಆದರೆ ಕಣ್ಣೀರು ತುಂಬಿದ ದಿನಗಳನ್ನು ಕಳೆಯೋದು ತುಂಬಾ ಕಷ್ಟ.
ಪ್ರೀತಿನ ಎಲ್ಲರೂ ಮಾಡ್ತಾರೆ, ಆದರೆ ನಿಜವಾದ ಪ್ರೀತಿ ಸಿಗೋದು ಕಷ್ಟ. ನೋವಿನಲ್ಲೂ ನಗುವವರನ್ನು ನೋಡಬಹುದು, ಆದರೆ ನೋವಿನಲ್ಲೂ ನಗುವ ಮುಖದ ಹಿಂದಿರುವ ನೋವನ್ನು ಕಾಣೋದು ಕಷ್ಟ. ಈ ಜೀವನ ಅಂದರೆ ಹೀಗೆ. ಮನಸ್ಸಲ್ಲಿ ಎಷ್ಟೇ ನೋವಿದ್ರೂ ಮೇಲಿನ ನೋಟಕ್ಕೆ ನಗುತ್ತಿರಬೇಕು. ನೋವ ನುಂಗಿ ನಗುತ್ತಾ ಸಾಗೋದೇ ಜೀವನ. ಈ ಕತೆ ಮತ್ತು ನುಡಿಮುತ್ತುಗಳು ನಿಮಗೆ ಸರಿ ಎನಿಸಿದರೆ ಒಂದು ಲೈಕ್ ಕೊಡಿ ಹಾಗೂ ಬೇರೆಯವರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇನ್ನೂ ತನಕ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.